Dear students, so we are discussing about that biodiversity and conservation ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ ಅಲ್ಲ. ಸೊ ಈ ಒಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಬಗ್ಗೆ ನಾವು ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸೊ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಈ ಒಂದು ಲೆವೆಲ್ ಆಫ್ ಬಯೋಡೈವರ್ಸಿಟಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಇಟ್ ಈಸ್ ಸೆಡ್ ಟು ಬಿ ಸೊ ಇನ್ನು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನು ಮೂರು ರೀತಿಯಾದ ಹಂತಗಳಾಗಿ ನಾವು ಭಾಗನ ಮಾಡಿದೀವಿ ಅಂತ ಹೇಳ್ತಾ ಹೌದು. ಸೊ ಜೆನೆಟಿಕ್ ಡೈವರ್ಸಿಟಿ, ಎಕಾಲಜಿಕಲ್ ಡೈವರ್ಸಿಟಿ ಅಂಡ್ ದಿ ಸ್ಪೀಶೀಸ್ ಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಜೆನೆಟಿಕ್ ಡೈವರ್ಸಿಟಿಯ ವಿಷಯಕ್ಕೆ ಬಂದ್ರೆ ಸೊ ಒಂದೇ ರೀತಿಯಾದ ಸ್ಪೀಶೀಸ್ ಗಳಿರುತ್ತೆ. ಆ ಒಂದು ಒಂದೇ ರೀತಿಯಾದ ಸ್ಪೀಶೀಸ್ ಅಲ್ಲಿ ಸಮ್ ವಾಟ್ ಆಫ್ ಜೆನೆಟಿಕ್ ವೇರಿಯೇಷನ್ಸ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ವಾಟ್ ಎವರ್ ದಟ್ ಏನೊಂದು ಜೆನೆಟಿಕ್ ಡೈವರ್ಸಿಟಿ ಅಂತ ಕರೀತಾ ಹೋಗ್ತೀವಿ. ಜೀನ್ಸ್ ಲೆವೆಲ್ ಅಲ್ಲಿ ವೇರಿಯೇಷನ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಸೊ ಅದು ಒಂದಾಯ್ತು. ನೆಕ್ಸ್ಟ್ ದ ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ನಂಬರ್ ಆಫ್ ಎನಾರ್ಮಸ್ ಹೆಚ್ಚಿನ ಪ್ರಮಾಣವಾದ ಒಂದು ಜೀವಿಗಳು ಬದುಕ್ತಾ ಇರುತ್ತೆ. ವೆದರ್ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಮೈಕ್ರೋಬ್ಸ್ ಇರ್ಬೋದು. ಅದನ್ನ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಬದುಕ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಒಂದು ಸರ್ವೈವ್ ಆಗ್ತಕ್ಕಂಥ ಒಂದು ಸ್ಪೀಶೀಸ್ ಗಳಿಗೆ ಫೇವರಬಲ್ ಕಂಡೀಷನ್ ಅನ್ನುವಂಥದ್ದು ಇರುತ್ತೆ. ಆ ಒಂದು ಫೇವರಬಲ್ ಕಂಡೀಷನ್ ಇರೋದ್ರಿಂದ ಈಸಿಯಾಗಿ ಸರ್ವೈವ್ ಆಗ್ತವೆ ಅಂತ ಹೇಳ್ತಾ ಹೋಗ್ಬೋದು. So that is about the species diversity. Next that we will come on to the ecological diversity ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಕಾಲಜಿಕಲ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಒಂದು ರೀತಿಯಾದ ಒಂದು ಹ್ಯಾಬಿಟೇಟ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದೇ ಒಂದು ಹ್ಯಾಬಿಟೇಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇಂಡಿಯಾನ ಒಂದು ಹ್ಯಾಬಿಟೇಟ್ ಅಂತ ನಾವು ತಿಳ್ಕೊಳ್ಳೋಣ. ಆ ಒಂದು ಇಂಡಿಯಾನ ಹ್ಯಾಬಿಟೇಟ್ ಅಂತ ನಾವು ತಿಳ್ಕೊಂಡ್ರೆ ಸೊ ವಾಟ್ ಆರ್ ದಟ್ ಅದರಲ್ಲಿ ಇಷ್ಟೋ ರೀತಿಯ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ನೋಡ್ತೀವಿ. ಡೆಸರ್ಟ್ ಎಕೋಸಿಸ್ಟಮ್ ಇದೆ. ಓಕೆ, ಸೊ ನಮ್ಮ ಇಂಡಿಯಾದಲ್ಲೇನೆ ಸೊ ಡೆಸರ್ಟ್ ಗಳಿದಾವೆ, ಹಿಲ್ಸ್ ಗಳಿದಾವೆ, ಫಾರೆಸ್ಟ್ ಗಳಿದಾವೆ, ರೈನ್ ಫಾರೆಸ್ಟ್ ಗಳಿದಾವೆ, ಹಿಮಾಲಯನ್ ಕೋಲ್ಡರ್ ಹಿಮಾಲಯನ್ ರೀಜನ್ ಇದಾವೆ, ಮ್ಯಾಂಗ್ರೋವ್ಸ್ ಇದಾವೆ. ಓಕೆನಾ, ಇರೋದು ಇಂಡಿಯಾ ಅಂತಕ್ಕಂಥ ಒಂದೇ ಕಂಟ್ರಿ, ಅದರಲ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ಗಳಿರ್ತವೆ. ಆ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ಗೆ ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಗೆ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಪರ್ಟಿಕ್ಯುಲರ್ ಅನಿಮಲ್ಸ್ ಗಳು ಮತ್ತೆ ಸ್ಪೀಶೀಸ್ ಗಳು ಪ್ಲಾಂಟ್ಸ್ ಗಳು ಸ್ಪೀಶೀಸ್ ಗಳು ಅಲ್ಲಿ ಮಾತ್ರ ಸರ್ವೈವ್ ಆಗಕ್ಕೆ ಅಡಾಪ್ಟ್ ಆಗಿರ್ತವೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದೆಲ್ಲದೂ ಕೂಡ ಅಷ್ಟೇ ಒಂದು ಲೆವೆಲ್ ಆಫ್ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋದು. ಸೊ ಈ ಒಂದು ಲೆವೆಲ್ ಆಫ್ ಬಯೋಡೈವರ್ಸಿಟಿ ಮೇಲೆ ಸೊ ಒಂದು ಅನಾಲಿಸಿಸ್ ನ ಪ್ರಕಾರ ಓಕೆನಾ, ಸೊ ಒಂದು ಅನಾಲಿಸಿಸ್ ನ ಪ್ರಕಾರ ಸ್ಪೀಶೀಸ್ ಆಫ್ ವರ್ಲ್ಡ್ ಅಂಡ್ ಇಂಡಿಯಾ. ಓಕೆ, ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಇರ್ಬೋದು ಅಥವಾ ವರ್ಲ್ಡ್ ಅಲ್ಲಿ ಇರ್ಬೋದು ಯಾವ ರೀತಿಯಾದ ಸ್ಪೀಶೀಸ್ ಗಳಿದಾವೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತಾರೆ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಸ್ಪೀಶೀಸ್ ಆಫ್ ವರ್ಲ್ಡ್. ಓಕೆ, ಸೊ ವರ್ಲ್ಡ್ ಅಲ್ಲಿ ಯಾವ ರೀತಿಯಾದ ಎಷ್ಟು ಪ್ರಮಾಣವಾದ ಸ್ಪೀಶೀಸ್ ಯಾವ ಒಂದು ಪರ್ಸೆಂಟೇಜ್ ಅಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಸ್ಪೀಶೀಸ್ ಗಳಿದಾವೆ. ಸೊ ಅಂಡ್ ಇಂಡಿಯಾದಲ್ಲಿ ಕೂಡ ಅಷ್ಟೇ ಯಾವ ರೀತಿಯಲ್ಲಿ ಎಷ್ಟು ಒಂದು ಪ್ರಮಾಣ ವರ್ಲ್ಡ್ ಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಪರ್ಟಿಕ್ಯುಲರ್ ಇಂಡಿಯಾದಲ್ಲಿ ಎಷ್ಟು ಒಂದು ಪ್ರಮಾಣದ ಸ್ಪೀಶೀಸ್ ಗಳಿದಾವೆ ಅದನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಸ್ಪೀಶೀಸ್ ಆಫ್ ವರ್ಲ್ಡ್ ಅಂಡ್ ಇಂಡಿಯಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೆ ಬಂದ್ರೆ ಫಸ್ಟ್ ಬರ್ತಕ್ಕಂಥ ಒಂದು ಏನೊಂದು ಏಜೆನ್ಸಿ ಯಾವುದು ಅಂದ್ರೆ IUCN ಅಂತ ಹೇಳಿ. ಓಕೆ, ಸೊ IUCN ಅಂತಕ್ಕಂಥ ಒಂದು ಏಜೆನ್ಸಿ ಇದೆ. ಸೊ IUCN ಅಂತ ಹೇಳ್ತಾ ಹೋಗೋದು. ಓಕೆ, ಸೊ ವಾಟ್ಸ್ ದ ಫುಲ್ ಫಾರ್ಮ್ ಆಫ್ IUCN ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ nature, conservation of nature ಅಂತ ಹೇಳ್ತೀವಿ. ಸೊ ಇಟ್ ಇಸ್ ದ IUCN ಅಂತ ಹೇಳ್ತಾ ಹೌದು. ಸೊ ಈ ಒಂದು IUCN according to this kind of the IUCN the estimated number of the species in this world is about that 3 million to 400 million species ಗಳು ಈ ಒಂದು ವರ್ಲ್ಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇವರ ಒಂದು IUCN ಅವರ ಎಸ್ಟಿಮೇಷನ್ ಪ್ರಕಾರ ವಾಟ್ ಎವರ್ ದಟ್ ನಮ್ಮ ಒಂದು ವರ್ಲ್ಡ್ ಅಲ್ಲಿ 3 ಮಿಲಿಯನ್ ಇಂದ 100 ಮಿಲಿಯನ್ ಅಷ್ಟು ಸ್ಪೀಶೀಸ್ ಗಳು ಎಕ್ಸಿಸ್ಟ್ ಆಗಿದೆ, ಪ್ರೆಸೆಂಟ್ ಡೇ ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ತಾರೆ. ಮಿಲಿಯನ್ ಸ್ಪೀಶೀಸ್ ಆರ್ ಎಕ್ಸಿಸ್ಟ್. ಓಕೆ, ಈಗ ಒಂದು ಪ್ರೆಸೆಂಟ್ ಟೈಮ್ ಅಲ್ಲಿ ಇಷ್ಟು ನಂಬರ್ ಆಫ್ ಸ್ಪೀಶೀಸ್ ಗಳು ಎಕ್ಸಿಸ್ಟ್ ಆಗಿದಾವೆ ಅಂತ ಹೇಳ್ತಾರೆ. ಸೊ 3 ರಿಂದ 100 ಮಿಲಿಯನ್ ಸ್ಪೀಶೀಸ್ ಗಳು ಪ್ರೆಸೆಂಟ್ ಡೇ ಇದೆ ಅಂದ್ರೆ ಆ ರೀತಿಯಾದ ಸ್ಪೀಶೀಸ್ ಗಳು ಇಟ್ ವಾಸ್ ಕ್ರಿಯೇಟೆಡ್ ಅಬೌಟ್ 200 years ago. ಓಕೆ, ಈ ಒಂದು ಇರ್ತಕ್ಕಂಥ 100 ಮಿಲಿಯನ್ ಸ್ಪೀಶೀಸ್ ಏನು ಎಕ್ಸಿಸ್ಟ್ ಆಗಿದಾವೆ ಈಗ ಪ್ರೆಸೆಂಟ್ ಡೇ ಇದೆ ಅದೆಲ್ಲ ಕ್ರಿಯೇಟ್ ಆಗಿರೋದಲ್ಲ. ಸೊ ಯಾವಾಗ ಅಂದ್ರೆ 250 ವರ್ಷಗಳ ಹಿಂದೆ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸ್ಪೀಶೀಸ್ಗಳು.
Okay, so those are created in the 250 years ago ಅಂತ ಹೇಳ್ತಾರೆ. ಸೊ ಆಗ ಒಂದು ಕ್ರಿಯೇಟ್ ಆದ ಒಂದು ಸ್ಪೀಶೀಸ್ ಗಳು ಪ್ರೆಸೆಂಟ್ ಇದೆ, ನಮ್ಮ ಒಂದು ವರ್ಲ್ಡ್ ಅಲ್ಲಿ ಇದೆ ಅಂತ ಅನಾಲಿಸಿಸ್ ಪ್ರಕಾರ ಹೇಳ್ತಾ ಹೋಗ್ತಾರೆ. ಸೊ ಇದು IUCN ನವರ ಒಂದು ಏನೊಂದು ರೆಕಾರ್ಡ್ಸ್ ಅಂತ ಹೇಳ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ವರ್ಲ್ಡ್ ಬಯೋಡೈವರ್ಸಿಟಿ ಬಗ್ಗೆ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಓಕೆ, ಹಿಸ್ ನೇಮ್ ಇಸ್ ರಾಬರ್ಟ್ ಮೇ ಅಂತ ಹೇಳ್ಬೋದು. ಓಕೆ, ರಾಬರ್ಟ್ ಮೇ ಅಂತಕ್ಕಂಥ ಒಂದು ಸೈಂಟಿಸ್ಟ್ ಇದ್ದಾರೆ. ಈ ಒಂದು ರಾಬರ್ಟ್ ಮೇ ಅಂತಕ್ಕಂಥ ಒಂದು ಸೈಂಟಿಸ್ಟ್ ಏನ್ ಮಾಡಿದ್ರೆ ಒಂದು ವರ್ಚುವಲ್ ಆಗಿರ್ತಕ್ಕಂಥ ಒಂದು ವರ್ಲ್ಡ್ ಬಯೋಡೈವರ್ಸಿಟಿ ಬಗ್ಗೆ ಒಂದು ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಇವರ ಒಂದು ರೆಕಾರ್ಡ್ ನ ಪ್ರಕಾರ ಏನಿದೆ ಅಂತ ಹೇಳ್ತಾ ಹೋದ್ರೆ, ಸೊ ಈ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ ಎಲ್ಲ ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಯಾವುದೇ ರೀತಿಯಾದ ಒಂದು ಸ್ಪೀಶೀಸ್ ಇರ್ಬೋದು ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ. ಓಕೆ, ಸೊ ವರ್ಲ್ಡ್ ಇರ್ತಕ್ಕಂಥ ಸ್ಪೀಶೀಸ್ ಅಲ್ಲಿ ಸೊ 70% ಏನಿದಾವೆ, ಸೊ 70% ಆಫ್ species are recorded as animals. Okay, 70% ಅಷ್ಟು ಸ್ಪೀಶೀಸ್ ಗಳು ಅನಿಮಲ್ಸ್ ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. ಸೊ ರಿಮೈನಿಂಗ್ ಏನಿದೆ 22% ಅಷ್ಟು ಸ್ಪೀಶೀಸ್ ಗಳು ಪ್ಲಾಂಟ್ಸ್ ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, 22% of species are plants, in remaining 70% of species are animals in this world ಅಂತ ಹೇಳ್ತಾರೆ. 70 plus 2 22 is ಹೇಳ್ತಾ 92 ಅಂತ ಹೇಳ್ಬೋದು. ಸೊ in remaining 8% ಇದೆ. ಸೊ ಆ ಒಂದು 8% ಸ್ಪೀಶೀಸ್ ಎಲ್ಲ ಮೈಕ್ರೋಬ್ ಗಳಾಗಿದ್ದಾವೆ ಅಂತ ಅವರು ಅನಾಲಿಸಿಸ್ ನ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇವರ ಒಂದು ಅನಾಲಿಸಿಸ್ ಪ್ರಕಾರ ಇಂಡಿಯಾದಲ್ಲಿ ನಾವು ತಿಳ್ಕೊಳ್ತಾ ಹೋದ್ರೆ ಅಮಾಂಗ್ ದಿ ಅನಿಮಲ್ಸ್, ಓಕೆನಾ, ಸೊ ಅನಿಮಲ್ಸ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಕಾರ್ಡಿಂಗ್ ಟು ರಾಬರ್ಟ್ ಮೇ ಅವರ ಒಂದು ಏನ್ ವರ್ಲ್ಡ್ ಬಯೋಡೈವರ್ಸಿಟಿಯ ಒಂದು ಇನ್ಫಾರ್ಮೇಶನ್ ಪ್ರಕಾರ ನಾವು ಹೇಳ್ತಾ ಇದೀವಿ. ಸೊ ಅವರು ರಾಬರ್ಟ್ ಮೇ ಅವರ ಪ್ರಕಾರ ಅನಿಮಲ್ಸ್ ಆಗಿದೆ. ಓಕೆ, ಸೊ ಅನಿಮಲ್ಸ್ ಒಂದು ಕ್ಯಾಟಗರಿಯಲ್ಲಿ ಅನಿಮಲ್ಸ್ ಕ್ಯಾಟಗರಿಯಲ್ಲಿ 7 out of 10 ಆರ್ ಇನ್ಸೆಕ್ಟ್ಸ್. ಟ್ಯಾಕ್ಸಾನಮಿಸ್ಟ್ ಗಳ ಪ್ರಕಾರ ಓಕೆ, ಸೊ ಏನೊಂದು ಐಡೆಂಟಿಫೈ ಮಾಡ್ತಾರೆ ಸ್ಪೀಶೀಸ್ ಗಳನ್ನ ಟ್ಯಾಕ್ಸಾನಮಿಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಎ ಕೈಂಡ್ ಆಫ್ ಪರ್ಸನ್ ಈಸ್ ಸ್ಟಡಿಂಗ್ ಅಬೌಟ್ ದ ಸ್ಪೀಶೀಸ್ ಅಂದ್ರೆ ಟ್ಯಾಕ್ಸಾನಮಿ. ಓಕೆ, ಅದರ ಒಂದು ಹೆಸರುಗಳಿಗೂ ಅಥವಾ ಒಂದು ಗ್ರೂಪಿಂಗ್ ನ ಮಾಡ್ತಕ್ಕಂಥ ಒಂದು ವ್ಯಕ್ತಿನ ಸೈಂಟಿಸ್ಟ್ ಗಳನ್ನ ನಾವು ಸೈನ್ಸ್ ಫೀಲ್ಡ್ ಅಲ್ಲಿ ಟ್ಯಾಕ್ಸಾನಮಿಸ್ಟ್ ಅಂತ ಹೇಳ್ತೀವಿ. ಅವರ ಒಂದು ಟ್ಯಾಕ್ಸಾನಮಿಸ್ಟ್ ಗಳ ಅನಾಲಿಸಿಸ್ ನ ಪ್ರಕಾರ ಸೊ 10ರಲ್ಲಿ 7 ಇನ್ಸೆಕ್ಟ್ ಗಳು ಅನಿಮಲ್ಸ್ ಅಲ್ಲಿ 10 ಅನಿಮಲ್ಸ್ ಇದೆ ಅಂತ ಹೇಳ್ತಾರೆ. 10ರಲ್ಲಿ 7 ಬರೀ ಕೀಟಗಳನ್ನೇ ಇದಾವೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, 10 ಸ್ಪೀಶೀಸ್ ಅಂದ್ರೆ 7 ಕೀಟಗಳು ಏನು ಇನ್ಸೆಕ್ಟ್ ಕ್ಯಾಟಗರಿ ಸೇರುತ್ತೆ, ರಿಮೈನಿಂಗ್ ಫರ್ದರ್ ಕ್ಯಾಟಗರಿಗೆ ಸೇರುತ್ತೆ ಅಂತ ಅನಾಲಿಸಿಸ್ ನ ಪ್ರಕಾರ ಮಾಡ್ತಾ ಹೋಗ್ತಾರೆ. ಸೊ ವಾಟ್ ಎವರ್ ದಟ್ ಇನ್ ದಿಸ್ ಪ್ಲಾನೆಟ್, ಓಕೆನಾ, ಸೊ ನಮ್ಮ ಒಂದು ಹೋಲ್ ಪ್ಲಾನೆಟ್ ನಮ್ಮ ಒಂದು ಅರ್ಥಲ್ಲೇ 10 ಅನಿಮಲ್ಸ್ ಇದಾವೆ ಅಂದ್ರೆ 10ರಲ್ಲಿ 7 ಬರೀ ಇನ್ಸೆಕ್ಟ್ ಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟು ಎನಾರ್ಮಸ್ ಅಮೌಂಟ್ ಆಫ್ ಇನ್ಸೆಕ್ಟ್ ಗಳು ನಮ್ಮ ಒಂದು ಪ್ಲಾನೆಟ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ತುಂಬಾನೇ ಇದಾಗುತ್ತೆ. ಓಕೆನಾ, ಸೊ ನಾವು ಹ್ಯೂಮನ್ಸ್ ಜಾಸ್ತಿ ಅಂತ ಹೇಳ್ತೀವಿ, ನಾಟ್ ಟು ಬಿ ಲೈಕ್ ದಟ್. ಓಕೆ, ಸೊ ಹ್ಯೂಮನ್ಸ್ ಗಿನ ಡಬಲ್ ಅಂಡ್ ಟ್ರಿಬಲ್ ಇದಾವೆ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಒಂದು ಜಾಗದಲ್ಲಿ 10 ಅನಿಮಲ್ಗಳು 10 ಪ್ರಾಣಿಗಳಿದಾವೆ ಅಂದ್ರೆ 7 ಕೀಟದ ಒಂದು ಗುಂಪಿಗೆ ಇನ್ಸೆಕ್ಟ್ ಗ್ರೂಪಿಗೆ ಸೇರಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ದ ಟ್ಯಾಕ್ಸಾನಮಿಕ್ ಗ್ರೂಪ್ ಡಿ ನಾಟ್, ಈ ಒಂದು ಟ್ಯಾಕ್ಸಾನಮಿಕ್ ಗ್ರೂಪ್ ಏನೊಂದು ಅನಿಮಲ್ಸ್ ಪ್ರಕಾರ ಅನಾಲಿಸಿಸ್ ನ ಏನ್ ಮಾಡಿದ್ದಾರೆ, ಸೊ ವಾಟ್ ಎವರ್ ದಟ್ ಏನೊಂದು 7 out of 10 ಇನ್ಸೆಕ್ಟ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಂಬರ್ ಆಫ್ ಫಂಗೈ, ಓಕೆ, ಫಂಗೈ ಏನಿದೆ ಕೈಂಡ್ ಆಫ್ ಮೈಕ್ರೋ. ಓಕೆ, ಈ ಒಂದು ಫಂಗೈ ಅಂತಕ್ಕಂಥ ಒಂದು ನಂಬರ್ ಆಫ್ ಮೈಕ್ರೋಬ್ ಎಷ್ಟು ಇದಾವೆ ಫಂಗೈನ ಒಂದು ಗ್ರೂಪ್ ಅಂತ ಹೇಳ್ತಾರೆ. ದ ಸ್ಪೀಶೀಸ್ ಆಫ್ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಅಂಡ್ ಮ್ಯಾಮಲ್ಸ್. ಓಕೆ, ಸೊ ನಮ್ಮ ಒಂದು ವರ್ಲ್ಡ್ ಅಲ್ಲಿ ನಮ್ಮ ಒಂದು ಭೂಮಿ ಇರ್ತಕ್ಕಂಥ ಮೀನುಗಳಿರ್ಬೋದು, ಸೊ ಆಂಫಿಬಿಯನ್ಸ್ ಇರ್ಬೋದು, ಓಕೆ, ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಅಂಡ್ ಮ್ಯಾಮಲ್ಸ್. ಓಕೆ, ಎಷ್ಟು ನಮ್ಮ ಒಂದು ಭೂಮಿ ಮೇಲೆ ಎಷ್ಟು ಮ್ಯಾಮಲ್ಸ್ ಇದಾವೆ, ರೆಪ್ಟೈಲ್ಸ್ ಇದಾವೆ, ಆಂಫಿಬಿಯನ್ಸ್ ಇದಾವೆ, ಸ್ಪೀಶೀಸ್, ಡಿಫರೆಂಟ್ ಕೈಂಡ್ ಆಫ್ ಸ್ಪೀಶೀಸ್ ಇದಾವೆ, ಅದನ್ನೆಲ್ಲ ಕೂಡಿದ್ರೆ ಎಷ್ಟು ಒಂದು ಸಂಖ್ಯೆ ಆಗ್ತೋ ಅಷ್ಟು ಸಂಖ್ಯೆ ಅಷ್ಟು ಬರೀ ಫಂಗೈಗಳೇ ಇದಾವೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಇಫ್ ವಿ ಗೋ ಆನ್ addition the number of species of fishes, amphibians, reptiles and the mammals together form a single number. It is nothing but the number of fungi ಅಂತ ಹೇಳ್ತಾ ಹೋಗ್ತಾರೆ. ಇಷ್ಟು ಸ್ಪೀಶೀಸ್ ಗಳನ್ನ ಆಡ್ ಮಾಡಿದ್ರೆ ಎಷ್ಟು ನಂಬರ್ ಆಗ್ತೋ ಅಷ್ಟೇ ನಂಬರ್ ಅಷ್ಟು ಫಂಗೈಗಳು ನಮ್ಮ ಒಂದು ವರ್ಲ್ಡ್ ಅಲ್ಲಿ ಇದೆ ಅಂತ ಅವರು ರಾಬರ್ಟ್ ಮೇ ಅವರು ಎಕ್ಸ್ಪ್ಲನೇಷನ್ ನ ಮಾಡ್ತಾ ಹೋಗ್ತಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು.
ಅಷ್ಟು ನಂಬರ್ ಆಫ್ ಸ್ಪೀಶೀಸ್ ಇದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಇಷ್ಟೇ ರೀತಿಯಾದ ಕ್ಯಾಟಗರಿ ಆಫ್ ಸ್ಪೀಶೀಸ್ ನಾವು ಆಡ್ ಮಾಡ್ತಾರೆ ಎಷ್ಟು ನಂಬರ್ ಆಯ್ತು ಅಷ್ಟು ಒಂದು ಪ್ರಮಾಣವಾದ ಒಂದು ಫಂಗೈಗಳು ಮಾತ್ರ, ಬರೀ ಫಂಗೈ ಕ್ಯಾಟಗರೀಸ್ ಇರ್ತಕ್ಕಂಥ ಸ್ಪೀಶೀಸ್ ನಮ್ಮ ಒಂದು ಇಂಡಿಯಾ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಇದೆ ಅಂತ ಇವರು ರಾಬರ್ಟ್ ಮೇ ಅವರು ಅನಾಲಿಸಿಸ್ ನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇವನ್ ದಟ್ ಈ ಒಂದು ಟ್ಯಾಕ್ಸಾನಮಿಕ್ ಗ್ರೂಪ್ ಏನಿದೆ, ಈ ಒಂದು ಟ್ಯಾಕ್ಸಾನಮಿಕ್ ಗ್ರೂಪ್ ಅನ್ನುವಂಥದ್ದು ಮೈಕ್ರೋಬ್ಸ್ ನ ಕಡೆ ಜಾಸ್ತಿ ಒತ್ತನ್ನ ಕೊಟ್ಟಿಲ್ಲ ಅಂತ ಕೂಡ ಅನಾಲಿಸಿಸ್ ನ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಮೈಕ್ರೋಬ್ಸ್ ಈ ಒಂದು ಟ್ಯಾಕ್ಸಾನಮಿಕ್ ಗ್ರೂಪ್ ಗೆ ಮೈಕ್ರೋಬ್ಸ್ ಅಷ್ಟು ಪ್ರಮಾಣವಾಗಿ ಅಡಿಷನ್ ಅನ್ನ ಮಾಡಿಲ್ಲ ಅಂತ ಹೇಳ್ತಾ ಹೋಗ್ತಾರೆ, ನಾಟ್ ಆಡ್ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ಬರ್ದಾಗ ಪರ್ಫೆಕ್ಟ್ ಅನಾಲಿಸಿಸ್ ನ ಪ್ರಕಾರ 70% ಅನಿಮಲ್ಸ್ ಇದೆ, 22% ಪ್ಲಾಂಟ್ಸ್ ಇದೆ ಅಂತ ಹೇಳಿ ಮೈಕ್ರೋಬ್ಸ್ ನ ಅನಾಲಿಸಿಸ್ ನ ಮಾಡಿದೆ. ಯಾಕೆಂದ್ರೆ ಅದಕ್ಕಿಂತ 8% ಕಿಂತ ಹೆಚ್ಚಿನ ಪ್ರಮಾಣವಾದ ಮೈಕ್ರೋಬ್ಸ್ ಗಳಿದಾವೆ. ಆ ಏನಕ್ಕೆ ಆ ರೀತಿ ಐಡೆಂಟಿಫಿಕೇಶನ್ ಮಾಡಿಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ಲಾಂಟ್ಸ್ ನ ಮತ್ತೆ ಅನಿಮಲ್ಸ್ ನ ಐಡೆಂಟಿಫೈ ಮಾಡ್ತೀನಿ ಅಂದ್ರೆ ಅದು ನನ್ನ ಒಂದು ಕಣ್ಣಿಗೆ ಕಾಣಿಸ್ಬೇಕು. ಓಕೆ, ನನ್ನ ಒಂದು ಗಮನಕ್ಕೆ ಬರಬೇಕು. ನನ್ನ ಒಂದು ಗಮನಕ್ಕೆ ಬಂದಾಗ ಅದನ್ನ ನೋಡಿ ಅನಾಲಿಸಿಸ್ ಮಾಡಿ ಈ ಒಂದು ಕ್ಯಾಟಗರಿಗೆ ಈ ಒಂದು ಇದೇ ರೀತಿಯಾದ ಒಂದು ಪ್ರಾಣಿ, ಈ ಒಂದು ಗುಂಪಿಗೆ ಸೇರ್ತಕ್ಕಂಥ ಪ್ರಾಣಿ ಅಂತ ನನ್ನ ಅನಾಲಿಸಿಸ್ ನ ಮಾಡ್ಬಿಡ್ತೀನಿ ಅಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಮೈಕ್ರೋಬ್ಸ್ ಏನಾಗುತ್ತೆ ಅಂದ್ರೆ ಮೈಕ್ರೋಬ್ಸ್ ಅನ್ನೋದು ಈಸಿಯಾಗಿ ಸಿಗೋದಿಲ್ಲ. ಅದೇ ರೀತಿಯಾಗಿ ಲ್ಯಾಬೊರೇಟರಿ ಕಂಡೀಷನ್ ಬೆಳೆಸಬಹುದಲ್ವಾ ಸರ್ ಅಂತ ಒಂದು ಡೌಟ್ ಬರ್ಬೋದು. ಸೊ ಮೈಕ್ರೋಬ್ಸ್ ನ ವಾಟ್ ಎಲ್ಲಾ ರೀತಿಯಾದ ಮೈಕ್ರೋಬ್ಸ್ ಕೂಡ ಅಷ್ಟೇ ನನ್ನ ಲ್ಯಾಬೊರೇಟರಿ ಮೀಡಿಯಂ ಅಲ್ಲಿ ಕಲ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಪಾಸಿಟಿವ್ ಮೈಕ್ರೋಬ್ಸ್ ಮಾತ್ರ ನಾನು ಕಲ್ಚರ್ ಮಾಡಿ ಅದಿಂತ ಒಂದು ಸ್ಪೀಶೀಸ್ ಐಡೆಂಟಿಫೈ ಮಾಡಬಹುದು. ಬಟ್ ಎಷ್ಟೋ ರೀತಿಯ ಮೈಕ್ರೋಬ್ಸ್ ಇದ್ದಾವೆ ಅವನ್ನ ಲ್ಯಾಬೊರೇಟರಿ ಕಂಡೀಷನ್ ಕಲ್ಚರ್ ಮಾಡಿ ಅದು ನನ್ನ ಒಂದು ಗಮನಕ್ಕೆ ಬರ್ದಲೇ ಬದುಕ್ತಾ ಇದೆ. ಓಕೆ, ಗಮನಕ್ಕೆ ಬರುವಂತ ಐಡೆಂಟಿಫೈ ಮಾಡಿದ್ದಾರೆ. ಸೊ ಗಮನಕ್ಕೆ ಬರ್ದಲೇ ಇರ್ತಕ್ಕಂಥ ಮೈಕ್ರೋಬ್ಸ್ ಅನಾಲಿಸಿಸ್ ಮಾಡಕ್ಕಲ್ಲ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ಯಾಕ್ಸಾನಮಿಕ್ ಗ್ರೂಪ್ ಅನಾಲಿಸಿಸ್ ಗ್ರೂಪ್ ಗೆ ಮೈಕ್ರೋಬ್ಸ್ ನಾವು ಹ್ಯಾಡ್ ಮಾಡಿಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಈಗ ಒಂದು ಕೋವಿಡ್-19 ಬಂತು. ಸೊ ಕೋವಿಡ್-19 ಬಂದವಲ್ಲ ಅದನ್ನ ಅನಾಲಿಸಿಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಆಲ್ರೆಡಿ ಬಂದಿತ್ತು, ಲ್ಯಾಬ್ ಅಲ್ಲಿ ಇತ್ತು, ಅದನ್ನ ತಿರ್ಗಾ ರಿಲೀಸ್ ಆಯ್ತು, ರಿಲೀಸ್ ಆಯ್ತು, ಎನ್ವೈರನ್ಮೆಂಟ್ ರಿಲೀಸ್ ಆಯ್ತು ಅಂತ ಎಲ್ಲಾ ರೀತಿ ಹೇಳ್ತಾರೆ. ಹೊಸದಾಗಿ ಬಂತು ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಕಂಡಿದ್ರೆ ಅದಕ್ಕಾಗಲೇ ವ್ಯಾಕ್ಸಿನ್ ಕೂಡ ನಾವು ಕಂಡುಹಿಡಿಬೇಕಾಗಿತ್ತು. ಸೊ ಏನಕ್ಕೆ ಈ ರೀತಿಯಾಗಿ ಹರಡಿಕೆ ಬಿಟ್ಟಿದೆ ಅಂದ್ರೆ, ಸೊ ಒಂದೊಂದು ಕೂಡ ಅಷ್ಟೇ ಅದು ಒಂದು ಬಾಡಿನ ಒಂದು ಊಸ್ಟಿನ ಸೇರಿದಾಗ ಮಾತ್ರ ಅದೇ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದು. ಅಲ್ಲಿವರೆಗೂ ಕೂಡ ಅಷ್ಟೇ ನಾವು ನಮ್ಮ ಒಂದು ಗಮನಕ್ಕೆ ಬಂದಿರಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದಕ್ಕೆ ಈ ಒಂದು ಮೈಕ್ರೋಬ್ಸ್ ನ ಈ ಒಂದು ಕ್ಯಾಟಗರಿಗೆ ಅವರು ಸೇರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ಬೋದು. ಸೊ ಇದಕ್ಕೆ ಲ್ಯಾಬೊರೇಟರಿ ಕಂಡೀಷನ್ ಎಲ್ಲಾ ರೀತಿಯ ಮೈಕ್ರೋಬ್ಸ್ ನಾವು ಕಲ್ಟಿವೇಟ್ ಮಾಡ್ಲಿಕ್ಕೆ ಆಗಲ್ಲ. ಮಾಡ್ತಾ ಇರೋ ನಿಟ್ಟಿನಲ್ಲಿ ಮೈಕ್ರೋಬ್ಸ್ ಈ ಒಂದು ಕ್ಯಾಟಗರಿಗೆ ಅವರು ಸೇರಿಸಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ವರ್ಲ್ಡ್ ನ ಒಂದು ಸ್ಪೀಶೀಸ್ ನ ಪಾಪ್ಯುಲೇಷನ್ ಅಥವಾ ಡೈವರ್ಸಿಟಿಯ ಬಗ್ಗೆ. ಆದ್ರೆ ಎಸ್ಪೆಷಲಿ ಡಿಸ್ಕಸಿಂಗ್ ಬರ್ತಾ ನಮ್ಮ ಒಂದು ಇಂಡಿಯಾದ ಒಂದು ಪಾಪ್ಯುಲೇಷನ್ ಬಗ್ಗೆ ತಿಳ್ಕೊಳ್ತಾವಣ. ಅದು ಕೂಡ ಅಷ್ಟೇ ಎಷ್ಟು ರೀತಿಯ ಟ್ಯಾಕ್ಸಾನಮಿಕ್ಸ್ಗಳು ಇನ್ಕ್ಲೂಡಿಂಗ್ ದ ರಾಬರ್ಟ್ ಮೇ ಅವರು ಇಬ್ಬರು ಸೇರಿ ಒಂದು ವಾಟ್ ಆರ್ ದ ಕ್ಯಾಟಗರೈಸೇಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಂಡಿಯಾದ ಇರ್ತಕ್ಕಂಥ ಸ್ಪೀಶೀಸ್ಗಳು ಮತ್ತೆ ವರ್ಲ್ಡ್ ಕಂಪೇರ್ ಮಾಡ್ತಾ ಹೋಗ್ತೀವಿ. ಇಂಡಿಯಾದ ಇರ್ತಕ್ಕಂಥ ಸ್ಪೀಶೀಸ್ ಮತ್ತೆ ವರ್ಲ್ಡ್ ಇರ್ತಕ್ಕಂಥ ಸ್ಪೀಶೀಸ್ ಗೆ ಒಂದು ಅನಾಲಿಸಿಸ್ ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಅನಾಲಿಸಿಸ್ ನ ಮಾಡ್ಬೇಕಾದ್ರೆ ಏನೊಂದು ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ, ನಮ್ಮ ಒಂದು ವರ್ಲ್ಡ್ ಅಲ್ಲಿ ನಮ್ಮ ಒಂದು ವರ್ಲ್ಡ್ ಅನ್ನ ತಗೊಂಡ್ರೆ ನಮ್ಮ ಇಂಡಿಯಾ ಏನಿದೆ, ಸೊ ಇಟ್ ಕವರ್ಸ್ ಅಬೌಟ್ 2.4% ಆಫ್ ದಿ ಲ್ಯಾಂಡ್ ಏರಿಯಾ ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ವರ್ಲ್ಡ್ ಎಷ್ಟು ಒಂದು ಡಯಾಮೀಟರ್ ಆಫ್ ಲ್ಯಾಂಡ್ ಇದೆಯೋ ಅದರಲ್ಲಿ 2.4% ಅಷ್ಟು ಲ್ಯಾಂಡ್ ಅನ್ನ ನಮ್ಮ ಒಂದು ಇಂಡಿಯಾನೇ ಕವರ್ ಮಾಡುತ್ತೆ, ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಬರೀ 2.4% ಅಷ್ಟು ಲ್ಯಾಂಡ್ ಅನ್ನ ನಮ್ಮ ಒಂದು ವರ್ಲ್ಡ್ ಕಂಪೇರ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು 2.4% ಅಷ್ಟು ಲ್ಯಾಂಡ್ ಏರಿಯಾ ಇದ್ರೂ ಕೂಡ ಅಷ್ಟೇ ಅದರಲ್ಲಿ ಡೈವರ್ಸಿಟಿ, ಸ್ಪೀಶೀಸ್ ಡೈವರ್ಸಿಟಿ ಮಾತ್ರ ಹೆಚ್ಚಿನ ಪ್ರಮಾಣವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಸ್ಪೀಶೀಸ್ ಡೈವರ್ಸಿಟಿ ತುಂಬಾನೇ ಇಂಪ್ರೆಸಿವ್ ಸ್ಪೀಶೀಸ್ ಡೈವರ್ಸಿಟಿ ಇದೆ. ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಎಷ್ಟೊಂದು ಸ್ಪೀಶೀಸ್ ಡೈವರ್ಸಿಟಿಗಳು, ಯಾವ ಎಷ್ಟೊಂದು ಸ್ಪೀಶೀಸ್ ಗಳ ಸಂಖ್ಯೆ ಇದೆ ಅಂತ ನಾವು ಅನಾಲಿಸಿಸ್ ಮಾಡ್ತಾ ಸ್ಪೀಶೀಸ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ವರ್ಲ್ಡ್ ಗೆ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ಇಂಡಿಯಾದಲ್ಲಿ ಓಲ್ 100% ವರ್ಲ್ಡ್ ಡೈವರ್ಸಿಟಿನಲ್ಲಿ 8.1% ಅಷ್ಟು ಸ್ಪೀಶೀಸ್ಗಳು ಸೊ ಏನೊಂದು ವರ್ಲ್ಡ್ ಅಲ್ಲಿ 100% ಅಷ್ಟು ಸ್ಪೀಶೀಸ್ಗಳು ಜೀವಿಗಳು ಇದ್ದಾವೆ ಅಂದ್ರೆ ಅದರಲ್ಲಿ 8.1% ಅಷ್ಟು ಸ್ಪೀಶೀಸ್ಗಳು ನಮ್ಮ ಒಂದು ಇಂಡಿಯಾದಲ್ಲೇನೆ ಇದೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಡಿಫರೆಂಟ್ ಕೈಂಡ್ ಆಫ್ ಸ್ಪೀಶೀಸ್ ಏನಂದ್ರೆ 8.1% ಅಷ್ಟು ಸ್ಪೀಶೀಸ್ಗಳು ನಮ್ಮ ಒಂದು ಇಂಡಿಯಾ ಕಂಟ್ರಿ ಒಂದರಲ್ಲೇನೆ ಅಷ್ಟು ನಂಬರ್ ಆಫ್ ಸ್ಪೀಶೀಸ್ಗಳು ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಅಷ್ಟು ಇಂಪ್ರೆಸಿವ್ ಆಗಿ ನಮ್ಮ ಒಂದು ಇಂಡಿಯಾದಲ್ಲಿ ಸ್ಪೀಶೀಸ್ ಗಳ ಸಂಖ್ಯೆ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ, ಕಂಪೇರ್ ಟು ದ ಗ್ಲೋಬಲ್ ಸ್ಪೀಶೀಸ್ ಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಮಾಂಗ್ ನಮ್ಮ ಒಂದು ಇಂಡಿಯಾ ಏನಿದೆ ಅಂದ್ರೆ, ಸೊ ಒನ್ ಆಫ್ 12 ಮೆಗಾ ಡೈವರ್ಸಿಫೈಡ್ ಕಂಟ್ರೀಸ್ ಅಂತ ಹೇಳ್ತಾ ಓಕೆ. ಸೊ ಒನ್ ಆಫ್ ಮೆಗಾ
ಡೈವರ್ಸಿಟಿ ಕಂಟ್ರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವರ್ಲ್ಡ್ ಇರ್ತಕ್ಕಂಥ ಒಂದು ಕಂಟ್ರೀಸ್ ನಲ್ಲಿ ಸೊ 12 ಮೆಗಾ ಡೈವರ್ಸಿಟಿ ಹೆಚ್ಚಿನ ಒಂದು ಡೈವರ್ಸಿಟಿ ಕಂಟ್ರಿನಲ್ಲಿ ನಮ್ಮ ಒಂದು ಇಂಡಿಯಾ ಕೂಡ ಒಂದಾಗಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. 1 or 12 ಮೆಗಾ ಡೈವರ್ಸಿಟಿ ಕಂಟ್ರೀಸ್, ಡೈವರ್ಸಿಟಿ ಏನು ಸ್ಪೀಶಿ ಡೈವರ್ಸಿಟಿ ಜಾಸ್ತಿ ಇರ್ತಕ್ಕಂಥ ಒಂದು ಕಂಟ್ರಿಗಳು ಕಂಪೇರ್ ಮಾಡಿದ್ರೆ 12ರಲ್ಲಿ ಒಂದು ನಮ್ಮ ಒಂದು ಇಂಡಿಯಾ ಕೂಡ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಒಂದು ಗ್ಲೋಬಲ್ ಗೆ ಅಥವಾ ನಮ್ಮ ಒಂದು ಪ್ಲಾನೆಟ್ ಗೆ ನಮ್ಮ ಒಂದು ಇಂಡಿಯಾ ಅನ್ನೋದು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಅನಾಲಿಸಿಸ್ ಪ್ರಕಾರ ನಿಯರ್ಲಿ ಅಬೌಟ್ ದಟ್ 45,000 ಆಫ್ ಸ್ಪೀಶೀಸ್ ಆಫ್ ಅನಿಮಲ್ಸ್ ಅಂತ ನಾವು ಹೇಳ್ಬೋದು. ಓಕೆನಾ? 45,000 species of plants. Okay, 45,000 species of plants are identified in India. Okay, identified in India. ನಮ್ಮ ಇಂಡಿಯಾದಲ್ಲಿ ಸೊ 45,000 ಪ್ಲಾಂಟ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಟ್ವೈಸ್ ಆಫ್ ದಿಸ್. ಓಕೆ, ಸೊ ಇದಕ್ಕಿಂತ ಡಬಲ್ ಅಷ್ಟು. ಓಕೆ, 45,000 ಅಂದ್ರೆ ಸೊ ಪ್ಲಸ್ 45 ಅಂದ್ರೆ ಅಬೌಟ್ ದಟ್ 90,000 ಆಫ್ ಸ್ಪೀಶೀಸ್. ಓಕೆ, 90,000 ವಿಧ ವಿಧವಾದ ಒಂದು ಜೀವಿಗಳು, the species of animals are in our India. Okay, identified in India ಅಂತ ಹೇಳ್ಬೋದು. ಸೊ 45,000 ಸ್ಪೀಶೀಸ್ ಪ್ಲಾಂಟ್ಸ್ ನಮ್ಮ ಒಂದು ಇಂಡಿಯಾ, ಅದಕ್ಕಿಂತ 2ರಷ್ಟು. ಓಕೆ, 90,000 ಒಂದು ಸ್ಪೀಶೀಸ್, ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಗಳನ್ನ ನಮ್ಮ ಒಂದು ಅನಿಮಲ್ ಸ್ಪೀಶೀಸ್ ಗಳನ್ನ ನಮ್ಮ ಒಂದು ಇಂಡಿಯಾದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗೋದು. ಸೊ ಇನ್ನು ಹೇಳ್ತಾ ಹೋದ್ರೆ ಸೊ ಪ್ರಾಬಬಲಿ ಮೋರ್ ದ್ಯಾನ್ 1 lakh species of plants. Okay, so more than 1 lakh species of 1 lakh species of plants, plant species ಗಳು. ಸೊ ಅದ್ರ ಜೊತೆಗೆ ಸೊ ಇವನ್ ದಟ್ ಮೋರ್ ದ್ಯಾನ್ ದಟ್ 3 lakh species of animals. Okay, so 3 lakh species of animals are yet to be discovered ಅಂತ ಹೇಳ್ತಾ ಹೋಗ್ತಾರೆ. are yet to be discovered. It means that 1 ಲಕ್ಷದಷ್ಟು ಸಸ್ಯಗಳನ್ನ, ಓಕೆ, 1 ಲಕ್ಷದಷ್ಟು ಸಸ್ಯಗಳನ್ನ ಅಥವಾ ಏನೊಂದು ಗಿಡಗಳನ್ನ, ಅದೇ ರೀತಿಯಾಗಿ 3 ಲಕ್ಷದಷ್ಟು ಪ್ರಾಣಿಗಳನ್ನ ಇನ್ನೂ ಕೂಡ ಐಡೆಂಟಿಫೈ ಮಾಡಕ್ಕಾಗಿಲ್ಲ ನಮ್ಮ ಒಂದು ಇಂಡಿಯಾದಲ್ಲಿ. ಓಕೆ, ಸೊ ಅದನ್ನ ಅನಿಮಲ್ಸ್ ಗಳಿದಾವೆ, ಇನ್ನೂ ಕೂಡ ಪ್ರಾಪರ್ ಆಗಿ ಕ್ಯಾಟಗರೈಸ್ ಮಾಡಿ ಪ್ರಾಪರ್ ಗ್ರೂಪ್ ಮಾಡಿ ಇದೇ ಒಂದು ಸ್ಪೀಶೀಸ್ ಅಂತ ಐಡೆಂಟಿಫೈ ಮಾಡಕ್ಕಾಗಿಲ್ಲ. ಅಷ್ಟು ಸ್ಪೀಶೀಸ್ ಗಳು ಇನ್ನೂ ಐಡೆಂಟಿಫೈ ಮಾಡ್ದಲೆ ಹಂಗೆ ಉಳ್ಕೊಂಡಿದೆ ನಮ್ಮ ಒಂದು ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಒಂದು ಸ್ಪೀಶೀಸ್ ಡೈವರ್ಸಿಟಿ ನಮ್ಮ ಒಂದು ಇಂಡಿಯಾದಲ್ಲಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಸ್ಪೀಶೀಸ್ ಇನ್ ದ ವರ್ಲ್ಡ್ ಅಂಡ್ ದ ಇಂಡಿಯಾ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಗೆ ಹೋದ್ರೆ ಸೊ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಸೊ ನಾವು ಇಲ್ಲಿವರೆಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಇಂಡಿಯಾದಲ್ಲಿ ಎಷ್ಟು ನಂಬರ್ ಆಫ್ ಸ್ಪೀಶೀಸ್ ಗಳಿದಾವೆ, ಸೊ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಸ್ಪೀಶೀಸ್ ಗಳಿದಾವೆ ಅಂತ ಹೇಳ್ತಾ ಹೋಗೋದು. ಓಕೆ, ಸೊ ಇಂಡಿಯಾದಲ್ಲೇ ಏನಕ್ಕೆ ಅಷ್ಟೊಂದು ಸ್ಪೀಶೀಸ್ ಗಳಿದಾವೆ ಅಥವಾ ಬೇರೆ ದೇಶಗಳಲ್ಲಿ ಏನಕ್ಕೆ ಅಷ್ಟೊಂದು ಸ್ಪೀಶೀಸ್ ಇದಾವೆ, ಕೆಲವೊಂದು ದೇಶದಲ್ಲಿ ಏನಕ್ಕೆ ಅಷ್ಟೊಂದು ಸ್ಪೀಶೀಸ್ ಗಳ ಇರ್ಲಿಕ್ಕೆ ಆಗ್ತಿಲ್ಲ, ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಅದನ್ನ ನಾವು ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರಲಿಕ್ಕೆ ಕೆಲವೊಂದು ಕಾರಣಗಳಿವೆ. ಓಕೆ, ಸೊ ಆ ಒಂದು ಕಾರಣದಲ್ಲಿ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಕೂಡ ಒಂದು ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ? ಈ ಒಂದು ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ದ ಸ್ಪೀಶೀಸ್ ಡೈವರ್ಸಿಟಿ ಏನಿದೆ ಇಟ್ ವಿಲ್ ಬಿ decreasing with increasing from the distance from the equator ಅಂತ ಹೇಳ್ತಾ ಹೋಗ್ತಾರೆ. The species diversity will declines ಅಂತ ಹೇಳ್ತಾ ಹೋಗ್ತಾರೆ. Okay, the species diversity will declines with increasing. The species diversity will decline with increasing the distance from equator region ಅಂತ ಹೇಳಿ. Okay, from
ಈಕ್ವೆಟಾರ್ ರೀಜನ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಏನು ಇದರ ಒಂದು ಕಾರಣ ಅಥವಾ ಇದರ ಒಂದು ಮೀನಿಂಗ್ ಏನು, ಅರ್ಥ ಏನು ಅಂತ ಹೇಳ್ತಾವ್ರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ವರ್ಡ್ ಈ ರೀತಿಯಾಗಿದೆ ಅಂತ ಹೇಳ್ತಾವ್ರೆ. ಓಕೆ, ಜಸ್ಟ್ ಒಂದು ಇದಷ್ಟೇ ನಮ್ಮೊಂದು ಪ್ಲಾನೆಟ್ ಈ ರೀತಿಯಾಗಿದೆ ಅಂತ. ಸೊ ಇಲ್ಲಿ ಈಕ್ವೆಟಾರ್ ಅನ್ನೋದು ಲೈನ್ ಆಗೋದು, ಓಕೆನಾ. ಸೊ ಈ ಒಂದು ಈಕ್ವೆಟಾರ್ ಇಂದ ಸೊ ಏನೊಂದು ಕಂಟ್ರಿಗಳ ಅಥವಾ ಪ್ಲೇಸ್ಗಳು ದೂರಕ್ಕೆ ಹೋದಷ್ಟು ಕೂಡ ಅಷ್ಟೇ ಸ್ಪೀಶೀಸ್ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. Okay, so whatever that the species diversity will decrease with increase in the distance from the equator. ಈ ಒಂದು equator ಇಂದ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಸೊ whatever that ಇಲ್ಲಿ ಸ್ಪೀಶೀಸ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಆಗುತ್ತೆ, ಇದಕ್ಕೆ ಕಂಪೇರ್ ಮಾಡಿ ಕಮ್ಮಿ ಆಗುತ್ತೆ, ಇದಕ್ಕೆ ಕಂಪೇರ್ ಮಾಡಿ ಇದಕ್ಕೆ ಕಮ್ಮಿ ಆಗುತ್ತೆ, ಇದಕ್ಕೆ ಕಂಪೇರ್ ಮಾಡಿ ಸೊ ಏನೊಂದು ಪೋಲಾರ್ ಏರಿಯಾ ಇರುತ್ತೆ, ಅಲ್ಲಿ ಸ್ಪೀಶೀಸ್ ಗಳ ಸಂಖ್ಯೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ whatever that ನಮ್ಮ ಒಂದು ಸ್ಪೀಶೀಸ್ ಡೈವರ್ಸಿಟಿ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇನ್ನು ರೆಕಾರ್ಡಿಂಗ್ ಪ್ರಕಾರ ಅಥವಾ ಥಿಯರಿಟಿಕಲ್ ಪ್ರಕಾರ ಯಾವ ರೀತಿಯಾಗಿ ಅಂತ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಾವ್ರೆ. ಸೊ ಫಾರ್ ಎಕ್ಸಾಂಪಲ್ ದ ಟ್ರಾಪಿಕಲ್ ರೀಜನ್ಸ್ ಆರ್ ಮೋಸ್ಟ್ಲಿ ಮೋರ್ ಸ್ಪೀಶೀಸ್, ಓಕೆನಾ. ಟ್ರಾಪಿಕಲ್ ರೀಜನ್ ಏನಿರುತ್ತೆ ಸೊ ಆ ಒಂದು ಟ್ರಾಪಿಕಲ್ ರೀಜನ್ ಅಲ್ಲಿ ಹೆಚ್ಚಿನ ಪ್ರಮಾಣವಾದ ಸ್ಪೀಶೀಸ್ ಗಳು ಇದಾವೆ ಅಂತ ಹೇಳ್ತಾ ಹೋದ್ರು. ದ ಟ್ರಾಪಿಕಲ್ ರೀಜನ್ಸ್ ಹಾರ್ಬರ್ ದ ಮೋರ್ ನಂಬರ್ ಆಫ್ ಸ್ಪೀಶೀಸ್ ಅಂತ ಹೇಳ್ತಾರೆ. ಹೆಚ್ಚಿನ ನಂಬರ್ ಆಫ್ ಸ್ಪೀಶೀಸ್ ಗಳು ಟ್ರಾಪಿಕಲ್ ರೀಜನ್ ಅಲ್ಲಿ ಇರ್ತವೆ ಕಂಪೇರ್ಡ್ ಟು ದಟ್ ಅಂಡ್ ಪೋಲಾರ್ ಎಂಡಿಗೆ. ಸೊ ಇದನ್ನ ನಾವು ಈಕ್ವೆಟಾರ್ ಅಥವಾ ಅಕ್ಕಪಕ್ಕ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಸೊ ಹೋಗ್ತಾ ಹೋಗ್ತಾ ಏನಾಗ್ತವೆ ಪೋಲಾರ್ ಎಂಡ್, ನಾರ್ತ್ ಮತ್ತೆ ಸೌತ್ ಇರ್ಬೋದು, ಪೋಲಾರ್ ಎಂಡ್ ಆಗುತ್ತೆ. ಈ ಒಂದು ಪೋಲಾರ್ ಎಂಡ್ ಕಂಪೇರ್ ಮಾಡಿದ್ರೆ ಟ್ರಾಪಿಕಲ್ ರೀಜನ್ ಅಕ್ಕಪಕ್ಕ ಆಫ್ ಈಕ್ವೆಟಾರ್, ಓಕೆನಾ. ಸೊ ಈಕ್ವೆಟಾರ್ ನ ಆ ಕಡೆ ಈ ಕಡೆ ಅಂತ ಟ್ರಾಪಿಕಲ್ ರೀಜನ್ ಅಂತೀವಿ. ಟ್ರಾಪಿಕಲ್ ರೀಜನ್ ಅಲ್ಲಿ ಹೆಚ್ಚಿನ ನಂಬರ್ ಆಫ್ ಸ್ಪೀಶೀಸ್ ಗಳು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಟ್ ಪೋಲಾರ್ ರೀಜನ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದು ಟ್ರೂ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಏನೊಂದು ಅನಾಲಿಸಿಸ್ ನ ಪ್ರಕಾರ ಹೇಳ್ತಾರೆ, ಒಂದು ಎಕ್ಸಾಂಪಲ್ ನಾವು ತಗೊಳ್ತಾವ್ರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಅನ್ನು ತಗೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕೊಲಂಬಿಯಾ ಅಂತಕ್ಕಂಥ ಒಂದು ಪ್ಲೇಸ್ ಅನ್ನ ತಗೊಳ್ಳೋಣ, ಓಕೆನಾ. ಸೊ ಕೊಲಂಬಿಯಾ ಅಂತಕ್ಕಂಥ ಒಂದು ಪ್ಲೇಸ್ ಎಲ್ಲಿದೆ ಅಂತ ಹೇಳ್ತಾವ್ರೆ. ಇಟ್ ಈಸ್ ನಿಯರೆಸ್ಟ್ ಟು ದಿ ಈಕ್ವೆಟಾರ್, ಓಕೆನಾ. ಸೊ ಈಕ್ವೆಟಾರ್ ಅಂತ ತುಂಬಾನೇ ಹತ್ತಿರದಲ್ಲಿ, ಓಕೆ, ನಿಯರೆಸ್ಟ್ ಟು ಈಕ್ವೆಟಾರ್ ಅಂತ ಹೇಳ್ತಾರೆ. ಈಕ್ವೆಟಾರ್ ನ ತುಂಬಾನೇ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಈಕ್ವೆಟಾರ್ ಹತ್ತಿರದಿಂದ ದ ಕೊಲಂಬಿಯಾ ಇಸ್ ಫಾರ್ಮ್ ಅಬೌಟ್ ದಟ್ ಇಟ್ ಈಸ್ ದೇರ್ ದ 1400 ಸ್ಪೀಶೀಸ್ ಕೊಲಂಬಿಯಾ ಅಂತಕ್ಕಂಥ ಒಂದೇ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಏನಕ್ಕೆ ಅಂದ್ರೆ ಅದು ಈಕ್ವೆಟಾರ್ಗೆ ತುಂಬಾ ಹತ್ತಿರದಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಹಂಗೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ನ್ಯೂಯಾರ್ಕ್ ವಿಷಯಕ್ಕೆ ಬರೋಣ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಎಕ್ಸಾಂಪಲ್ ನ್ಯೂಯಾರ್ಕ್ ಅಂತಕ್ಕಂಥ ಒಂದು ಪ್ಲೇಸ್ ನ ವಿಷಯಕ್ಕೆ ಬರೋಣ. ಸೊ ಈ ಒಂದು ನ್ಯೂಯಾರ್ಕ್ ಎಲ್ಲಿದೆ ಸಿಚುಯೇಟ್ ಆಗಿದೆ ಅಂತ ಹೇಳಿದ್ರೆ ಇಟ್ ವಾಸ್ ಫಾರ್ ಅವೇ ಫ್ರಮ್ ದಿ 41 ಡಿಗ್ರಿ ನಾರ್ತ್. ಓಕೆ, ಫಾರ್ ಅವೇ ಫ್ರಮ್ ದಿ 41 ಡಿಗ್ರಿ ನಾರ್ತ್. ಸೊ ನಾರ್ತ್ ಗೆ 45 ಡಿಗ್ರಿಯಷ್ಟು ದೂರದಲ್ಲಿ, ಈಕ್ವೆಟಾರ್ ಇಂದ 41 ಡಿಗ್ರಿಯಷ್ಟು ನಾರ್ತ್ ಗೆ ನ್ಯೂಯಾರ್ಕ್ ಸಿಚುಯೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಸಿಚುಯೇಷನ್ ವಿಷಯಕ್ಕೆ ಬಂದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಅಬೌಟ್ ಎಷ್ಟು ನಂಬರ್ ಆಫ್ ಸ್ಪೀಶೀಸ್ ಇವೆ ಅಂದ್ರೆ ಜಸ್ಟ್ 105 ನಂಬರ್ ಆಫ್ ಸ್ಪೀಶೀಸ್ ಗಳು ನ್ಯೂಯಾರ್ಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಈಕ್ವೆಟಾರ್ ಇಂದ 41 ಡಿಗ್ರಿ ನಾರ್ತ್ ಕಡೆಗೆ, ನಾರ್ತ್ ಅಷ್ಟು ದೂರದಲ್ಲಿ ಈ ಒಂದು ನ್ಯೂಯಾರ್ಕ್ ಅನ್ನೋದು ಸಿಚುಯೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ಇಲ್ಲಿ ಹತ್ತಿರದಲ್ಲಿ 1400 ಇತ್ತು. ಸೊ 41 ಡಿಗ್ರಿ ನಾರ್ತ್ ಗೆ ಹೋಗ್ತಿದೆ 105 ಸ್ಪೀಶೀಸ್ ಗಳು ನ್ಯೂಯಾರ್ಕ್ ಅಲ್ಲಿ ಇದಾವೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ವಾಟ್ ಎವರ್ ದ ಗ್ರೀನ್ಲ್ಯಾಂಡ್ ನ ವಿಷಯಕ್ಕೆ ಬರೋಣ. ಓಕೆ, ಸೊ ಗ್ರೀನ್ಲ್ಯಾಂಡ್ ಅಂತಕ್ಕಂಥ ಒಂದು ಏನಿದೆ ಸೊ ಪ್ಲೇಸ್ ಏನಿದೆ. ಸೊ ಇಟ್ ವಾಸ್ ಸಿಚುಯೇಟೆಡ್ ಅಬೌಟ್ ದಟ್ 71 ಡಿಗ್ರಿ ನಾರ್ತ್, ಓಕೆನಾ. ಸೊ ಈಕ್ವೆಟಾರ್ ಇಂದ ನಾರ್ತ್ ಸೈಡ್ ಗೆ 71 ಡಿಗ್ರಿ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಅಥವಾ ಆ ಒಂದು 71 ಡಿಗ್ರಿ ಒಂದು ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು 71 ಡಿಗ್ರಿ ನಾರ್ತ್ ಅಲ್ಲಿ ಇರೋದ್ರಿಂದ ಗ್ರೀನ್ಲ್ಯಾಂಡ್ ಅಲ್ಲಿ ಇಟ್ ಕಂಪೋಸಿಟ್ ಅಬೌಟ್ ದಟ್ 56 ಸ್ಪೀಶೀಸ್ ಅಂತ ಹೇಳ್ತಾರೆ. 56 ಸ್ಪೀಶೀಸ್ ಗಳು ಇದಾವೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ಅದಾಗ್ತದಂಗೆ ಸೊ ನೆಕ್ಸ್ಟ್ ನಮ್ಮ ಒಂದು ಇಂಡಿಯಾ ವಿಷಯಕ್ಕೆ ಬಂದು, ಓಕೆನಾ. ಸೊ ಹೊಸ ಒಂದು ಅನಾಲಿಸಿಸ್ ನ ಪ್ರಕಾರ ಸೊ ಇಂಡಿಯಾದಲ್ಲಿ ಎಷ್ಟಿದಾವೆ ಅಂತ ಹೇಳ್ತಾ ಹೋದ್ರೆ ಇಂಡಿಯಾ includes a kind of it is near to the tropical latitude. Okay, so ನಮ್ಮ ಒಂದು ಇಂಡಿಯಾ ಎಲ್ಲಿ ಸಿಚುಯೇಟ್ ಆಗಿದೆ ಅಂದ್ರೆ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ಹತ್ರ ವಾಟ್ ಎವರ್ ದ ಈಕ್ವೆಟಾರ್ ಗೆನೆ ಲ್ಯಾಟಿಟ್ಯೂಡ್ ನಲ್ಲಿ
ಸಿಚುಯೇಟ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ಸಿಚುಯೇಟ್ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಏನು ಇಕ್ವೇಟರ್ ಹತ್ರನೇ ಸಿಚುಯೇಟ್ ಆಗಿದೆ ಅಂತ ಹೇಳ್ತೀವಿ ಟ್ರಾಪಿಕಲ್ ರೀಜನ್ ಅಲ್ಲಿ. ಈ ಒಂದು ಟ್ರಾಪಿಕಲ್ ರೀಜನ್ ನಮ್ಮೊಂದು ಇಂಡಿಯಾ ಸಿಚುಯೇಟ್ ಆಗಿದೆ. ಇಟ್ ಕಾಂಪೋಸಿಟ್ ಅಬೌಟ್ 1200 ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ 1400 ಸ್ಪೀಶೀಸ್ ಅಂದ್ವಿ, 105 ಸ್ಪೀಶೀಸ್ ಅಂದ್ವಿ, 56 ಸ್ಪೀಶೀಸ್ ಅಂದ್ವಿ, 1200 ಸ್ಪೀಶೀಸ್ ಅಂದ್ವಿ. ಯಾವ ಒಂದು ಸ್ಪೀಶೀಸ್ ಎಲ್ಲಾ ರೀತಿಯ ಸ್ಪೀಶೀಸ್ ನಾವು ಅನಾಲಿಸಿಸ್ ಮಾಡಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ನ ಸೆಲೆಕ್ಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಒಂದು ಜೀವಿನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಜೀವಿ ಸೊ ಇವೆಲ್ಲ ಪ್ಲೇಸ್ ಅಲ್ಲಿ ಎಷ್ಟು ನಂಬರ್ ಇದಾವೆ ಅಂತ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಹೇಳ್ತಾವ್ರೆ ಬರ್ಡ್ಸ್. ಓಕೆ, ಇದೆಲ್ಲರೂ ಕೂಡ ಅಷ್ಟೇ ಬರ್ಡ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇವರ ಒಂದು ಅನಾಲಿಸಿಸ್ ನ ಪ್ರಕಾರ ಬರ್ಡ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಬರ್ಡ್ ಸ್ಪೀಶೀಸ್ ಅಂತ ಹೇಳ್ಬೋದು. ಸೊ ಇಟ್ ಮೀನ್ಸ್ ದಟ್ ಸೊ ಏನಂತ ಕೊಲಂಬಿಯಾ ಅನ್ನೋದು ಇಕ್ವೇಟರ್ ನಮಗೆ ತುಂಬಾ ಹತ್ರ ಇರೋದ್ರಿಂದ ಅದರಲ್ಲಿ 1400 ಸ್ಪೀಶೀಸ್ ಆಫ್ ಬರ್ಡ್ಸ್ ಗಳಿದ್ದಾವೆ ಅಂತ ಹೇಳ್ತಾ ಇರ್ತಾರೆ. ನ್ಯೂಯಾರ್ಕ್ 41 ಡಿಗ್ರಿ ನಾರ್ತ್ ಕಡೆಗೆ ಇದೆ ಇಕ್ವೇಟರ್ ಇಂದ, ಅದಕ್ಕೆ ಅದರಲ್ಲಿ 105 ಸ್ಪೀಶೀಸ್ ಆಫ್ ಬರ್ಡ್ಸ್ ಗಳಿದ್ದಾವೆ. ಸೊ ಗ್ರೀನ್ಲ್ಯಾಂಡ್ 71 ಡಿಗ್ರಿ ನಾರ್ತ್ ಗೆ ಇದೆ ಇಕ್ವೇಟರ್ ಇಂದ, ಅದಕ್ಕೆ ಅದರಲ್ಲಿ 56 ಸ್ಪೀಶೀಸ್ ಆಫ್ ಬರ್ಡ್ಸ್ ಗಳು ಇದಾವೆ ಅಂತ ಹೇಳ್ತಾ ಇರ್ತಾರೆ. ಇಂಡಿಯಾ ಏನಿದೆ ಅಂದ್ರೆ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ತುಂಬಾನೇ ಹತ್ರ ಇದೆ ಇಕ್ವೇಟರ್ ಗೆ, ಸೊ ಅದಕ್ಕೆ ಇಂಡಿಯಾದಲ್ಲಿ 1200 ಅಷ್ಟು ಡಿಫರೆಂಟ್ ಕೈಂಡ್ಸ್ ಆಫ್ ಬರ್ಡ್ ಸ್ಪೀಶೀಸ್ ಗಳು ಇದಾವೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ವಾಟ್ ಎವರ್ ದಟ್ ಬಯೋಡೈವರ್ಸಿಟಿ ಅನ್ನೋದು ಸಿಚುಯೇಟ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈಕ್ವೇಟರ್ ಇಂದ ದೂರ ಹೋಗ್ತಾ ಹೋಗ್ತಾ ಸ್ಪೀಶೀಸ್ ಗಳ ಸಂಖ್ಯೆ ಬರ್ಡ್ಸ್ ಎಸ್ಪೆಷಲಿ ಬರ್ಡ್ಸ್ ನ ಅನಾಲಿಸಿಸ್ ಮಾಡೋದ್ರಿಂದ ಎಲ್ಲಾ ರೀತಿಯ ಸ್ಪೀಶೀಸ್ ಕೂಡ ಅಷ್ಟೇ ಈಕ್ವೇಟರ್ ಇಂದ ದೂರ ಹೋಗ್ತಾ ಹೋಗ್ತಾ ಆ ಒಂದು ಜೀವಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಅನಾಲಿಸಿಸ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ರೀಸನ್ ಅನ್ನ ನೆಕ್ಸ್ಟ್ ನಾವು ತಿಳ್ಕೊಳ್ತಾ ಹೋಗೋಣ.